ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಜರುಗಿತು. ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ದಿಶಾ ಸಮಿತಿಯ ಸಭೆಯು ಫೆಬ್ರವರಿ 11ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜರುಗಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ವಹಿಸಿದ್ದರು. ಈ ಸಭೆಯಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾತರನ್ನು, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ವಿಧಾನ ಪರಿಷತ್ತಿನ ಸದಸ್ಯರಾದ ಬಿಜಿ ಪಾಟೀಲ್, ಸುನಿಲ್ ವಲ್ಯಾಪುರೆ, ತಿಪ್ಪಣಪ್ಪ ಕಮಕ್ನೂರ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. 1.5-2 ವರ್ಷ ಆಯ್ತು. ಇವತ್ತು ಅನಿವಾರ್ಯತೆ ಅದ, ನಮ್ಗೆ ಟೈಮ್ ಇಲ್ಲ. ಇವತ್ತು ದಿಶಾ ಮೀಟಿಂಗ್ ನಾವು ಇಟ್ಕೊಂಡಿದ್ದೀವಿ. ನಾನು CO ಅವರಿಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ನಮ್ಮ ಸುನಿಲ್ ವಲ್ಲಾಪುರ ಡೆಪ್ಟಿ ಲೀಡರ್ ಆಫ್ ಅಪೋಸಿಷನ್ ಅಪ್ಪರ್ ಹೌಸ್ ಕರ್ನಾಟಕ, ಅವರು ಕೂಡ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ನಾವೆಲ್ಲರೂ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇವತ್ತು ನಾವು ಜಾಥಾ ಮತ್ತು ಅವ್ರದ್ದು ದೊಡ್ಡ ಕಾರ್ಯಕ್ರಮ ನಮ್ಮ ಕಲಬುರಗಿಯಲ್ಲಿ ಆಗ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೆಲಸ ಆಗ್ಬೇಕು, ಯಾವುದು ವೈಲೇಟ್ ಆಗ್ಲಾರ್ದಂಗ ನಮ್ಮ ಈ ಮೀಟಿಂಗ್ ಆಗ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಈಗಾಗಲೇ ನಮ್ಮ CO ಅವರು ಇದ್ರ ಬಗ್ಗೆ ಮಾತಾಡ್ಯಾರ. ವಲ್ಲಾಪುರಿ ಸಾಹೇಬ್ರೆ, ಯುವರ್ ಅಡ್ವೈಸ್ ಇಸ್ ವೆಲ್ ಟೇಕನ್, ಸಜೆಷನ್ ಇಸ್ ವೆಲ್ ಟೇಕನ್. ಈ ಮುಂದೆ ಹಂಗೆ ತಪ್ಪು ಮಾಡಲ್ಲ ಅಂತ ಹೇಳುವ ಅವರು ಅವ್ರು ನೋಡಿದ್ರೆ ಅನಿಸ್ತಾ ಇದೆ. ಇವತ್ತಿನ ಒಂದು ಮಹತ್ವದ ದಿಶಾ ಮೀಟಿಂಗ್. ನಾವು MP ಆದ್ಮೇಲೆ ರೆಗ್ಯುಲರ್ ನಾವು ಮೀಟಿಂಗ್ಗಳಾಗ್ತಿದ್ವು. ಆಮೇಲೆ ಕೊರೋನಾ ಪೀರಿಯಡ್ ಅಲ್ಲಿ ಕೂಡ ಮೀಟಿಂಗ್ ಆಗಿವೆ. ಆಮೇಲೆ ಒಂದು ದೊಡ್ಡ ಗ್ಯಾಪ್, 2 ವರ್ಷದ ಗ್ಯಾಪ್, ಕಮ್ಸೆ ಕಮ್ 5 ಮೀಟಿಂಗ್ ಆಗಬೇಕಾಗಿತ್ತು. ದಿಶಾ ಇಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಫಂಡ್ ಎಲ್ಲೆಲ್ಲಿ ಬಂದವ, ಯಾವ ಲೆವೆಲಲ್ಲಿ ಕೆಲಸ ಆಗ್ಯಾವ, ಎಲ್ಲರೂ ಕಲಿತು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಂದೆ ಹೋಗುವಂತ ಮೀಟಿಂಗ್ ಅದ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಯಾರು ಆತುರತೆ ಹೋಗಬಾರ್ದಿಲ್ಲ. ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರಬೇಕು. ನಾವು ಇವತ್ತು ಆಗ್ಲಿಂದ ನಾಳೆ, ನಾಳೆ ಆಗ್ಲಿಂದ ನಾಳೆ ಪೂರ್ತಿ ಎಲ್ಲ ಸಬ್ಜೆಕ್ಟ್ ಟಚ್ ಆಗುವಂತ ಕೆಲಸ. ಬರೇ ಏನಂತಂದ್ರೆ ಬರೀ ಫಾರ್ಮಾಲಿಟಿಗಾಗಿ ಕೆಲವರು ಬಂದು ಹಾಜರಿ ಕೊಟ್ಟು ಹೋಗೋದಿಲ್ಲ. ಯು ಹ್ಯಾವ್ ಟು ಟೇಕ್ ದ ಸ್ಟಾಕ್ ಆಫ್ ಸಿಚುವೇಶನ್, ಡೆವಲಪ್ಮೆಂಟ್ ಏನೇನಾಗ್ಯದ. ಈ ಲಾಸ್ಟ್ ಸ್ಟೇಜ್ ಇನ್ನೊಂದು ತಿಂಗಳು 2 ತಿಂಗಳದಾಗ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಎಲ್ಲೆಲ್ಲಿ ನಮ್ಮ ಪ್ರಾಬ್ಲಮ್ಗಳು ಸ್ಟಕ್ ಆಗ್ಯಾವ, ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಕೀಮ್ಗಳು, ಜಲ್ ಜೀವನ್ ಮಿಷನ್, Jal Jeevan Mission, National Highways,
ರೈಲ್ವೇಸ್, BSNL, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆಮೇಲೆ ಮೈನ್ ಸೇಫ್ಟಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಇಶ್ಯೂ ಇವತ್ತು ಇಲ್ಲಿ ಹಿಂದೆ ಲಾಸ್ಟ್ ಮೀಟಿಂಗ್ ದಾಗ ಏನ್ ಮಾತಾಡಿವಿ ಅದ್ರ ಏನ್ ಆಕ್ಷನ್ ತಗೊಂಡಾರ, ಆಕ್ಷನ್ ಟೇಕನ್ ರಿಪೋರ್ಟ್ ಮೊದಲು ಅದನ್ನ ನೋಡಿ ಮುಂದೆ ವರ್ಷಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ, ಇವತ್ತು ನಮ್ಮ ಸುನಿಲ್ ವಲ್ಲಾಪುರಿ ಅವರು, ಡೆಪ್ಟಿ ಲೀಡರ್ ಆಪೋಸಿಷನ್ ಅವರು ಬಂದಿದ್ದಾರೆ, BG ಪಾಟೀಲ್ ಅವರು, ಅವಿನಾಶ್ ಜಾಧವ್ ಅವರು, ನಮ್ಮ ವಿಮಣ್ಣ ಬಿಲ್ಲೋ ಅವರು ಮತ್ತು ಎಲ್ಲ ಪತ್ರಕರ್ತ ಬಂಧುಗಳು ಎಲ್ಲ ಆಫೀಸರ್ ಬಂದಿದ್ದಾರೆ. ಇಲ್ಲಿ ನಾವು ಇಟ್ ಇಸ್ ನಾಟ್ ಫಾಲ್ಟ್ ಫೈಂಡಿಂಗ್ ಮಿಷನ್. ನಾವು ನಿಮ್ಮ ಆಫೀಸರ್ಸ್ ಕೋಆಪರೇಷನ್ ತಗೊಂಡೆ, ನಿಮ್ಮ ಫೀಡ್ಬ್ಯಾಕ್ ತಗೊಂಡೆ, ಟೈಮ್ ಭಾಳ ಸ್ವಲ್ಪ ಹೋದ, ಕ್ರಿಟಿಕಲ್ ಇಶ್ಯೂ ಯಾವ್ಯಾವ ಅಡ್ರೆಸ್ ಮಾಡೋ ಅದನ್ನು ನಾವು ಸಪ್ರೇಟ್ ಟೈಮ್ ತಗೊಂಡು ನಾವು ಎಲ್ಲರೂ ಇದನ್ನ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ. ನೀವು ಮನ್ಸ್ ಓಪನ್ ಮಾಡಿ, ವಿತೌಟ್ ಎನಿ ಹೆಸಿಟೇಷನ್ ಯು ಶುಡ್ ಟೆಲ್ ಅಬೌಟ್ ದ ಇಶ್ಯೂಸ್, ಸೊಲ್ಯೂಷನ್ಸ್, ಯು ಶುಡ್ ಗೈಡ್. ನಮ್ದು ಎಲ್ಲಿ ಬೆಂಗಳೂರಿನಾಗ ಏನಾದ್ರೂ ಸ್ಟಕ್ ಆದ್ರೆ ನಾವು ಇವತ್ತು DC ಮೇಡಮ್ ಅವ್ರು ಇಲ್ಲಿ 1-2-3-4 ತಿಂಗಳಾಯ್ತು ಅವ್ರು ಬಂದಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಕೆಲವು ಇಂಪಾರ್ಟೆಂಟ್ ಇಶ್ಯೂ ಇಲ್ಲಿ ಅಮ್ಯುನಿಟಿ ಶಿಫ್ಟಿಂಗ್ ಅಂತಿತ್ತು, ದೊಡ್ಡ ಪ್ರಾಬ್ಲಮ್ ಇತ್ತು. ಇವತ್ತು ಸರ್ವಿಸ್ ರೋಡ್ದು ಒಂದು 10-15 ವರ್ಷದಿಂದ ಹೋರಾಟ ಇತ್ತು, ಸ್ಟ್ರೈಕ್ ಮಾಡಿದ್ರು, ಗಲಾಟೆ ಮಾಡಿದ್ರು. ನಾವು ಇವತ್ತು ನಾವು DC ಅವ್ರು ಬಂದಾಗ ಅವ್ರಿಗೆ ಹೇಳಿ ಮೀಟಿಂಗ್ ಮಾಡಿಸಿ ನಾವು ಸ್ಪೆಷಲ್ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡುವಂತೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಪೋಷಕರಿಗೆ ಕಿವಿಮಾತು ಹೇಳಿದ್ದಾರೆ. ಕಲಬುರಗಿ ನಗರದ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಶಾಲೆಯ 14ನೆಯ ವರ್ಷಾಚರಣೆಯ ಪ್ರಯುಕ್ತ ವಿವೇಕ ಉತ್ಸವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ವಿವೇಕ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಕ್ಕಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಉತ್ತಮ ಸಂಸ್ಕಾರ ನೀಡಬೇಕು ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು. ಮಕ್ಕಳು ಶಾಲೆಯಿಂದ ಬಂದಾಗ ಪೋಷಕರು ಮೊಬೈಲ್, ಟಿವಿಗೆ ಅಂಟುಕೊಂಡು ಕುಳಿತುಕೊಳ್ಳುವ ಅಭ್ಯಾಸ ಬಿಡಬೇಕು. ಮಕ್ಕಳೊಂದಿಗೆ ಒಂದಷ್ಟು ಸಮಯ ಕಳೆಯುವುದರಿಂದ ಅವರು ಉತ್ತಮ ಸಂಸ್ಕಾರವಂತರಾಗಿ ಬೆಳೆಯುತ್ತಾರೆ ಎಂದರು. ಜೀವನದಲ್ಲಿ ಪ್ರಯತ್ನಿಸದೆ ಏನೂ ಸಿಗುವುದಿಲ್ಲ, ಕೈಕಟ್ಟಿ ಕುಳಿತರೆ ಏನು ಸಾಧಿಸಲು ಆಗುವುದಿಲ್ಲ. ಉನ್ನತ ಶಿಕ್ಷಣ ಮತ್ತು ಅದ್ಭುತವಾದ ಸಾಧನೆ ಮಾಡಬಯಸುವ ಪ್ರತಿ ವಿದ್ಯಾರ್ಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಆದರ್ಶವಾಗಿ ಸ್ವೀಕರಿಸಬೇಕು ಎಂದರು. DDPI ಸಕ್ರೆಪಗೌಡ ಅವರು ಮಾತನಾಡಿದರು. ವಿವೇಕಾನಂದ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾದ ಸುವರ್ಣ S ಭಗವತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬಸವರಾಜ್ ಹಿರೇಮಠ್, ಇಂದಿರಾ ಶೆಟ್ಕಾರ್, ಪರ್ವತ್ ಕುಮಾರ್ ಬಿಜಾಸ್ಪುರ್, ಪ್ರೊಫೆಸರ್ ಕಲಿನಾಥ್ ಪಾಟೀಲ್, VVN ಶಾಲೆಯ ಶೈಕ್ಷಣಿಕ ನಿರ್ದೇಶಕರಾದ RM ಶಿಂದೆ, ಶಾಲೆಯ ಪ್ರಾಂಶುಪಾಲರಾದ ಸಿದ್ದಪ್ಪ S ಭಗವತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಂಬಿಕಾ ರೆಡ್ಡಿ ಸ್ವಾಗತಿಸಿದರು. ಸುಮಾ S ಭಗವತಿ ಹಾಗೂ ಸುಷ್ಮಾ S ಭಗವತಿ ನಿರ್ವಹಿಸಿದರು. ಮಲ್ಲಿಕಾರ್ಜುನ ಜವಳಗಿ ಉಪಸ್ಥಿತರಿದ್ದರು. ವಿವೇಕ ಉತ್ಸವದ ಸಮಾರಂಭದಲ್ಲಿ ಶಾಲೆಯ LKG ವಿದ್ಯಾರ್ಥಿಗಳಿಂದ ಹಿಡಿದು 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರು ವಿವಿಧ ಚಿತ್ತಾಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವುದರ ಮೂಲಕ ಗಮನ ಸೆಳೆದರು. ಶಿವತಾಂಡವ ನೃತ್ಯ, ರಾಮಾಯಣದ ರಾಮಕಥಾ ಕಿರುನಾಟಕ, ಹೇ ಗಣರಾಯ ಸಾಮೂಹಿಕ ನೃತ್ಯ, ಒಂದೇ ಮಾತರಂ ನೃತ್ಯ, ಗುಜರಾತಿನ ಜಾನಪದ ನೃತ್ಯ ಆಕರ್ಷಕವಾಗಿದ್ದವು. ಇದರ ಜೊತೆಗೆ ಕಳೆದ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚೆಕ್ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ವಿವೇಕ ರತ್ನ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು. ಶಾಲೆಯ ಮಹದೇವ ಅವರಿಗೆ ಉತ್ತಮ ಬೋಧಕೇತರ ಸಿಬ್ಬಂದಿ ಪ್ರಶಸ್ತಿಯೊಂದಿಗೆ 5,000 ರೂಪಾಯಿ ನಗದು ನೀಡಿ ಗೌರವಿಸಲಾಯಿತು. ಶಾಲೆಯ ಶಿಕ್ಷಕರಾದ ನಿಖಿಲ್ ಪಾಟೀಲ್ ಹಾಗೂ ಸುಷ್ಮಾ ಭಗವತಿ ಅವರಿಗೆ ಉತ್ತಮ ಬೋಧಕ ಸಿಬ್ಬಂದಿ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು. ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಪೋಷಕರ ಸಹಕಾರ, ಇಲಾಖೆಯ ಅಧಿಕಾರಿಗಳ ನಿರ್ದೇಶನಗಳು, ಸಲಹೆ ಸೂಚನೆಗಳು, ನಮ್ಮ ಶಾಲೆಯ ಶಿಕ್ಷಕ ವೃಂದದ ವಿಶೇಷವಾಗಿ ನಾನ್ ಟೀಚಿಂಗ್ ಸ್ಟಾಫ್ ಸಹಯೋಗ ತುಂಬಾ ಇದೆ. ಸೊ ಈ ವೇದಿಕೆ ಮುಖಾಂತರ ನಾನು ಎಲ್ಲ ಪೋಷಕರಿಗೆ, ಶಿಕ್ಷಕರಿಗೆ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಅಭಿನಂದನಾ ಸಮಾರಂಭದಲ್ಲಿ ಒಂದು ಅಭಿನಂದನೆಯನ್ನು ಕೊನೆಗೆ ನಾನು ಉಳಿಸ್ಕೊಂಡೆ. ಯಾಕೆ ಅಂತಂದರೆ ಈ ಶಾಲೆಗೆ ನನಗೆ ಶಿಕ್ಷಕರಿಗಿಂತಲೂ ಅವರು ಬಹಳ ಮುಖ್ಯ. ಈ ಎಲ್ಲ ಏನು ಆಡಂಬರ ನೀವು ಕಾಣಿಸ್ತಾ ಇದೆ ನಿಮಗೆ,
ಒಂದು ಚಾಪೆ ಹಾಸು ಹಿಡ್ಕೊಂಡು ನಿಮ್ಮನ್ನು ಶಾಲೆಗೆ ಕರ್ಕೊಂಡು ಬರೋವರೆಗೆ ಸ್ವಚ್ಛತೆಯನ್ನು ನೋಡಿಕೊಳ್ಳೋ ಎಲ್ಲ ಕೆಲಸವನ್ನು ಕೂಡ ಈ ಶಾಲೆಯ ಸಬ್ಸ್ಟಾಫ್ ಭಾಳ ಅಚ್ಚುಕಟ್ಟಾಗಿ ಅವರ ಮನೆಯಲ್ಲೂ ಮಾಡೋದಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮನಸ್ಸ ಮಾಡ್ತಾರೆ. ಅವರಿಗೆ ಸನ್ಮಾನ ಮಾಡುವಂಥದ್ದು ನಮ್ಮ ಪ್ರಾಥಮಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಮ್ಮ ನಾನ್ ಟೀಚಿಂಗ್ ಸ್ಟಾಫಲ್ಲಿ ಅವರೇ ಆಯ್ಕೆ ಮಾಡಿರುವಂಥ ಬೆಸ್ಟ್ ಸಬ್ಸ್ಟಾಫ್ ಮಹಾದೇವನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ವಿಶೇಷವಾದಂತಹ ಸನ್ಮಾನ ನಮ್ಮೆಲ್ಲರ ಎಲ್ಲ ಗಣ್ಯ ಮಾನ್ಯರ ಪರವಾಗಿ ನಾನು ಅವರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಕೇಳ್ಕೊತೇನೆ. ಈ ಮಹಾದೇವನ್ ಅವರಿಗೆ ನೀವು ಯಾವುದೇ ಕೆಲಸ ಕೊಡ್ರಿ ಅದೇ ಸ್ಮೈಲ್, 24 ತಾಸು ಕೆಲಸ ಕೊಟ್ಟರು ಕೂಡ ಅದೇ ಸ್ಮೈಲಿಂದ ಮಾಡ್ತಾರೆ. ನಾವು ಮುಂದೆ ಇದ್ರೂ ಕೆಲಸ ಮಾಡ್ತಾರೆ, ಇಲ್ಲದೇ ಇದ್ರೂ ಕೆಲಸ ಮಾಡ್ತಾರೆ. ಅವರು ತಮ್ಮ ಮನೆಗೆ ಎಷ್ಟು ಕಾಳಜಿ ಮಾಡ್ತಾರೋ ಅಷ್ಟು ವಿದ್ಯಾಲಯಕ್ಕೆ ಮತ್ತು ಮಕ್ಕಳಿಗೆ ನಮಗೆ ಕಾಳಜಿ ಮಾಡ್ತಾರೆ. ಮಧ್ಯಾಹ್ನ ಎಲ್ಲ ಸಬ್ಸ್ಟಾಫ್ಗೆ ಅವರು ರುಚಿಕರವಾದಂಥ ಆಹಾರವನ್ನು ರೆಡಿ ಮಾಡಿ ಅವ್ರಿಗೆ ಬಡಿಸ್ತಾರೆ. ಸೊ ಹಾಗಾಗಿ ಅವರು ನಿಜವಾಗ್ಲೂ ಮಹಾದೇವನೇ ಈ ಶಾಲೆಗೆ. ಎಲ್ಲರೂ ಅವ್ರಿಗೆ ಚಪ್ಪಾಳೆಗಳ ಮೂಲಕ ಅಭಿನಂದಿಸೋಣ. ಪಾಲಕರು, ವಿದ್ಯಾರ್ಥಿಗಳು ಎಲ್ಲ ಸೇರಿದ್ರು. ಎಲ್ಲ ವಿದ್ಯಾರ್ಥಿಗಳೇ, ಪಾಲಕ ಬಂಧುಗಳೇ ಮತ್ತು ಬೋಧಕರೇ, ಮಾಧ್ಯಮದ ಮಿತ್ರರೇ, ಬಹಳ ಒಳ್ಳೆಯ ಸುಂದರವಾದಂಥ ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನು ಬಹಳ ಹೆಮ್ಮೆಯಿಂದ ನನ್ನ ಮತಕ್ಷೇತ್ರದಲ್ಲಿ ಇಂಥ ಒಬ್ಬ ಕೇಂದ್ರೀಯ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತು ಇನ್ನೂರು ಅವರ ಶ್ರೀಮತಿಯವರು ಕೂಡ ಅವರು ಕೂಡ ಒಂದು ಶಿಕ್ಷಣದಲ್ಲಿ ಕೆಲಸ ಮಾಡಿ ಇವತ್ತು ಈರುವರು ಸೇರಿ ಸುಮಾರು ವರ್ಷಗಳಿಂದ 10-14 ವರ್ಷಗಳಿಂದ ಈ ಕಾರ್ಯ ಪ್ರಾರಂಭ ಆಗಿದೆ. ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಕ್ವಾಲಿಟಿ ಶಿಕ್ಷಣ ಕೊಡಬೇಕಂತ ಹೇಳಿ ಭಾಳ ಮನಸ್ಸು ಮಾಡಿ, ಯಾಕಂದರೆ ನೀವೆಲ್ಲ ನೋಡಿದ್ರಿ ಪಾಸ್ಪೋರ್ಟ್ನಲ್ಲಿ ಈ ವಿದ್ಯಾರ್ಥಿಗಳು ಈ ದೇಶದ ಪ್ರಧಾನಮಂತ್ರಿ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೋಗಿರ್ತಕ್ಕಂಥದ್ದು, ಈ ದೇಶದ ಪೊಲೀಸ್ ಮಹಾನಿರ್ದೇಶಕರು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮತ್ತು ಇವರೆಲ್ಲರೂ ಕೂಡ ಅನೇಕ ರೀತಿಯಿಂದ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಹೆಚ್ಚಿನ ಒಂದು ಪರ್ಸೆಂಟೇಜ್ ತೆಗೆದುಕೊಂಡು ಈ ಶಾಲೆಯನ್ನು ಕೀರ್ತಿ ತಂದು ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿ ತರ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಈ ಒಂದು ಸಮಾರಂಭವನ್ನು ನೋಡಿದಾಗ ಗೊತ್ತಾಗ್ತದೆ. ಇವತ್ತು ನಾನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಇವರು ದಂಪತಿಗಳಿಗೆ, ಅಧ್ಯಕ್ಷರು ಮತ್ತು ನಮ್ಮ ಶ್ರೀಮತಿ ಸುವರ್ಣ ಭಗವತಿಯವರು ಮತ್ತು ಸಿದ್ದಪ್ಪ ಭಗವತಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ಕ್ವಾಲಿಟಿ ಶಿಕ್ಷಣ, ಸುಸಜ್ಜಿತವಾದಂಥ ಕಲಿಕೆಯನ್ನು ತಾವು ಕೊಡ್ತಾ ಇದ್ದೀರಿ. ಕಲಬುರಗಿ ಜಿಲ್ಲೆ ಜನತೆ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.
ಫೆಬ್ರವರಿ 12ರಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ 52ನೆಯ ರಾಷ್ಟ್ರೀಯ ವಾರ್ಷಿಕ ಅಧ್ಯಾಪಕರ ಸಮಾವೇಶ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ ಅವರು ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್ ನ ಉದ್ಘಾಟನಾ ಕಾರ್ಯಕ್ರಮ ಮತ್ತು 52ನೆಯ ನ್ಯಾಷನಲ್ ಆನ್ಯುವಲ್ ಫ್ಯಾಕಲ್ಟಿ ಕನ್ವೆನ್ಷನ್ ಮತ್ತು ಅವಾರ್ಡ್ ಸೆರೆಮನಿ ಕಾರ್ಯಕ್ರಮವು ದಿನಾಂಕ 12ನೇ ಫೆಬ್ರವರಿ 2024ರಂದು ಬೆಳಗ್ಗೆ 10 ಗಂಟೆಗೆ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ ಆಕ್ಟಿವಿಟಿ ಸೆಂಟರ್ ನ ಪಿಡಿಎ ಆಡಿಟೋರಿಯಂನಲ್ಲಿ ಜರುಗಲಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಪಿಡಿಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರ್ಗಿಯ ಪ್ರಿನ್ಸಿಪಲ್ ಡಾಕ್ಟರ್ ಎಸ್ಆರ್ ಮೀಸೆ, ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ISTC 52ನೇ ವಾರ್ಷಿಕೋತ್ಸವ ಗುಲ್ಬರ್ಗಾದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಆಕ್ಟಿವಿಟಿ ಸೆಂಟರ್ನಲ್ಲಿ ಏನದ ಅಂದ್ರೆ ಮಾಡ್ಲಿಕ್ಕತ್ತಿದ್ದಾರೆ. ಅವ್ರದ್ದು ಏನದ ಅಂತಂದ್ರೆ ಚೀಫ್ ಗೆಸ್ಟ್ ಆಗಿ ಬರೋರು ಯಾರು ಅಂತಂದ್ರೆ ಉಮೇಶ್ ಯಾದವ್ ಅವರು ಬರ್ಲಿಕ್ಕತ್ತಿದ್ದಾರೆ. ಅದರಲ್ಲಿ ಅವ್ರ ಟೀಮ್ ಇದೆ ಗೆಸ್ಟ್ಗಳ್ದು, ಅವ್ರದ್ದೇ ಇದು ಅದೇ. ಅವ್ರ ಮೊದಲೇನಿತ್ತು ಯಾವಾಗಲೂ IST ಸೆಂಟರೇ ಮಾಡ್ತಿತ್ತು ಎಲ್ಲವೂ. ಈಗೇನಾಗದ ಯು ಜಿ ಸಿ ಡಿವೈಡ್ ಕೇಸಿಂದ ಏನದ ಅಂತಂದ್ರೆ ಇವ್ರದ್ದೊಂದು ಅಸೋಸಿಯೇಷನ್ ಅದ. ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲರೂ ಏನದ ಅಂದ್ರೆ ಮಾಡ್ತಾರದು ಅಸೋಸಿಯೇಷನ್. ಅವ್ರದ್ದೊಂದು ಎವ್ರಿ ಇಯರ್ ಏನದ ಒಂದು ಆ್ಯನ್ಯುವಲ್ ಗ್ಯಾದರಿಂಗ್ ಮಾಡ್ತಾರೆ. ಇದು 52ನೇ ಗ್ಯಾದರಿಂಗ್. ಇದು ಅಸೋಸಿಯೇಷನ್ ಏನದ ಎಲ್ಲರೂ ಕೂಡ್ಕೇಸಿಂದ ನಮ್ಮ ಭಾಗಕ್ಕೇನು ಯಾವ ಬೇಕು ಗೆಸ್ಟ್ ಲೆಕ್ಚರರ್ಸ್ ಇದ್ದಾರೆ, ತಿವಾರಿ ಅಂತಿದ್ದಾರೆ, ಬೂಟಾ ಸಿಂಗ್ ಅಂತಿದ್ದಾರೆ, ಸಿದ್ದು, ಕಿರಣ್ ರಾಜನ್ ಅಂತ ಅವರು ಇದ್ದಾರೆ, ಚೇರ್ಮನ್ ಇಗ್ನೋಟೆಕ್, ವೆಲ್ರಾಜು ಅಂತಂದು ವೈಸ್ ಚಾನ್ಸಲರ್ ಅಣ್ಣಾಮಲೈ, ಆ್ಯಂಡ್ ಪ್ರೊಫೆಸರ್ ನಿವಾಸ್ ಸಿಂಗ್, ಡೈರೆಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಗ್ವಾಲಿಯರ್ಲಿಂದ, IITM ಈ ಪ್ರಥಮ ಇವರು ದೇಶ ಇದ್ದಾರೆ. ಅದಕ್ಕೇನದ ನಮ್ಮಲ್ಲಿ ಭಾಗದಾಗ ಏನದ ಅಂದ್ರೆ ಇದೊಂದು ಮಾಡಲಿಂತ ಏನದ ಭಾಳ ಚೆನ್ನಾಗಿರ್ತದೆ. ಇದರಲ್ಲಿಂತ ನಮ್ಮ ಎಜುಕೇಷನ್ ಕ್ವಾಲಿಟಿ ಏನತ್ತದ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಬಂದಾಗ ಅವರು ನಮ್ಮ PDA ಕಾಲೇಜ್ಗೆ ಏನದ ಹೆಚ್ಚಾಗಿ ಅವರು ತಮ್ಮ IIT ಇಲ್ಲಿಂದ ಏನು ಬಂದು ನಮ್ಗೆ ಲೆಕ್ಚರ್ ಕೊಡ್ತಾರೆ. ಅದು ಭಾಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ನಮ್ಮ ಹುಡುಗರಿಗೆ ಹೆಲ್ಪ್ ಆಗ್ತದೆ ಅಂತಂದು ನಾ ಹೇಳ್ತೀನಿ. ಇದೊಂದು ಫಂಕ್ಷನ್ ಇದೆ. ಇನ್ನೊಂದು ಏನದ ಅಂತಂದ್ರೆ ಯತ್ನಟಕ್ದವ್ರದ್ದೊಂದು ಫಂಕ್ಷನ್ ಇದೆ. ಇದು ಏನದ ಅಂದ್ರೆ ನಮ್ಮ ಭಾಗಕ್ಕೆ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕದಾಗ ಇಟ್ ಈಸ್ ಓನ್ಲಿ ಸೆಂಟರ್ ವಿಚ್ ಹ್ಯಾಸ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಆ್ಯಂಡ್ ಹಿ ಹ್ಯಾಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಹಿ ಹ್ಯಾಸ್ ಓಪನ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಹಿಯರ್. ಇದು ಏನದ ಅಂದ್ರೆ ನಮ್ಮ ಜಗದ್ಗುರು ಶ್ರೀ ನಿರ್ಮಯನ್ ಸ್ವಾಮೀಜಿಯವರು ಬರ್ಲಿಕ್ಕತ್ತಿದ್ದಾರೆ. ಅದಕ್ಕೆ ಸೆಕೆಂಡ್ ಪ್ರಕಾಶ್ ಸ್ವಾಮೀಜಿಯವರು ಬರ್ಲಿಕ್ಕತ್ತಿದ್ದಾರೆ. ಹಾಗೆ ಭಗವಂತ ಖೂಬಾನು ಬರ್ಲಿಕ್ಕತ್ತಿದ್ದಾರೆ. ಹಾಗೆ ಸುಭಾಷ್ ಸಾಕಾರ್ ಯೂನಿಯನ್ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರನ್ನೂ ವಿಸಿಟ್ ಮಾಡ್ಲಿಕ್ಕತ್ತಿದ್ದಾರೆ. ಇದು ಏನದ ಅಂತಂದ್ರೆ ನಮ್ಮ ಭಾಗದಾಗ ಏನದ ಫಸ್ಟ್ ಎದಕ್ಕೆ ತಂದೆವು, ಎಲ್ಲರೂ ಬೆಂಗಳೂರಿಗೆ ಕೂತಿದ್ರು. ಬೆಂಗಳೂರಿಗೆ ಹೋಗೋದು ತಪ್ಪಿಸ್ಬೇಕಂತಂದು ಇಲ್ಲಿ ಹುಡುಗರಿಗೆ ಮಿನಿಮಮ್ ಪ್ಯಾಕೇಜ್ನಾಗ ನಾವು ಮಾಡಿದ್ದೆವು. ಆ ಪ್ಯಾಕೇಜ್ನಾಗ ಏನದ ಅಂತಂದ್ರೆ ಓನ್ಲಿ ಏನದ ನಾವು ಮಿನಿಮಮ್ ಚಾರ್ಜಸ್ ತೊಗೊಳಕತ್ತೇವೆ 2,000-3,000. ಅಲ್ಲಿ ಬೆಂಗಳೂರಿಗೆ ಹೋದ್ರೆ ಏನದ ಅಂತಂದ್ರೆ 70-80 ಸಾವಿರ ಕೊಟ್ಟು ಮತ್ತು ಲಾಜಿಂಗ್ ಹಿಡಿದು ರೂಮ್ ಹಿಡಿದು ಮಾಡೋದ್ರಾಗ ತಪ್ಪಿಸ್ಬೇಕಂತಂದು ನಾವೇನದ ಅಂದ್ರೆ ಇಲ್ಲಿ ನಮ್ಮದು ಈ ಸೆಂಟರ್ ಮಾಡಿದ್ದು ನಮ್ಗೆ ಒಂದೇ ಸಲಕ್ಕಲ್ಲ, ಇಡೀ ಹೈದರಾಬಾದ್ ಕರ್ನಾಟಕದವರು ಯೂಸ್ ಮಾಡ್ಬೋದು. IST is one of the oldest and largest organization working in the field of technical education. IST started in 1941 and the objective of the society is to train the faculty, train the students and
work for the entire upliftment of the total education system, institutions and everyone. So till today, our major this thing is conducting the faculty development programs to upskill the teachers. Till today, we have conducted almost more than 22,000 faculty development programs, and but definitely we also have implemented a lot of schemes, lot of programs for skill enhancement of the students. As far as the membership is concerned, we are the largest organization in the entire world. So we work with the live membership base of almost 1,50,000 plus engineering college and polytechnic teachers as our members. More than 4,500 institutions, including all IITs, NITs and IISCs are our members. Almost 4.5 lakh students become our member every year, right from Kashmir to Kanyakumari and Arunachal Pradesh to Kutch in Gujarat. You name a district, you name a tehsil and you will find IST there. So spread of IST is across the country, entire cross section of the country. ಎಲ್ರಿಗೂ ನಮಸ್ಕಾರ. ಮೈ ನೇಮ್ ಇಸ್ ಡಾಕ್ಟರ್ ಕಿರಣ್ ರಾಜಣ್ಣ, ಚೇರ್ಮನ್ ಆಫ್ ಎಥ್ನೋಟೆಕ್ ಗ್ರೂಪ್ ಆಫ್ ಕಂಪನೀಸ್. ಎಥ್ನೋಟೆಕ್ ಇನ್ ದ ಇಯರ್ 2012 ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಬ್ಯಾಂಗ್ಳೂರ್, ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ಇಲ್ಲಿಗೆ ಐ ವಾಸ್ ಇನ್ ಇಂಗ್ಲೆಂಡ್ ಡೂಯಿಂಗ್ ಮೈ PhD ಇನ್ ದ ಫೀಲ್ಡ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್. ಅಲ್ಲಿಂದ ವಾಪಸ್ ಇಂಡಿಯಾಗೆ ಬಂದಾದಮೇಲೆ 2012 ಎಥ್ನೋಟೆಕ್ ಅಕಾಡೆಮಿಕ್ ಸೊಲ್ಯೂಷನ್ಸ್ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು. ಅದಾದಮೇಲೆ ಅಕ್ರಾಸ್ ಇಂಡಿಯಾ ನಾವು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ವಾಟ್ ಈಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದರೆ, ನಮ್ಮ ಇಂಡಸ್ಟ್ರಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಪ್ರತಿಯೊಂದೂ ಕಾಲೇಜ್ನಲ್ಲಿ ಮಾಡೋದು ಕಷ್ಟ ಆಗುತ್ತೆ. ದೇರ್ ಆರ್ ಮೆನಿ ರೀಸನ್ಸ್. ಎಸ್ಪೆಷಲಿ ದ ಮೇನ್ ರೀಸನ್ ಈಸ್, ನಮ್ಮ ಕಾಲೇಜ್ನಲ್ಲಿ ಆ ಸಿಲೆಬಸ್ ತಕ್ಕನಾಗಿ ಏನು ಅವಶ್ಯಕತೆ ಇರುತ್ತೋ ಆ ಅವಶ್ಯಕತೆ ಅನುಗುಣವಾಗಿ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿರ್ತಾರೆ. ಆದರೆ ನಮ್ಮ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನು ಕೇವಲ ಕಾಲೇಜ್ ಸಹಾಯದಿಂದ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ ಕಷ್ಟಗಳನ್ನ ಅರ್ಥಕೊಂಡು ನಾವು ಕೆಲವೊಂದು ಎಸ್ಪೆಷಲಿ ಬ್ಯಾಂಗ್ಳೂರಿಂದ ನಾವು ಶುರು ಮಾಡಿದ್ವಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಸ್ಟಾಬ್ಲಿಷ್ ಮಾಡೋದನ್ನ. ಅದನ್ನು ವಿ ಸ್ಟಾರ್ಟೆಡ್ ಅವರ್ ಫಸ್ಟ್ ಸೆಂಟರ್ ಇನ್ ದ ಇಯರ್ 2014. ಹಾಗೆ ಮಾಡಿ ನಾವು ಮಾಡಿರೋ ಒಳ್ಳೆಯ ಕೆಲಸನ ಗುರುತಿಸಿ ನಮ್ಮ ಸೆಂಟ್ರಲ್ ಗೌರ್ನಮೆಂಟ್ ಮಿನಿಸ್ಟ್ರಿ ಆಫ್ ಹೈಯರ್ ಎಜುಕೇಷನ್ನವರು ನಮ್ಮ ಜೊತೆ ಒಂದು MOU ಮಾಡಿದ್ದಾರೆ, ಒಡಂಬಡಿಕೆ ಮಾಡಿಕೊಂಡು. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಏನು ಕಾನ್ಸೆಪ್ಟ್ ಇದೆ ಅದನ್ನು ಅಕ್ರಾಸ್ ಇಂಡಿಯಾ, ನೀವೆಲ್ಲ ಕೇಳಿರೋ ಪ್ರಕಾರ ಸ್ಕಿಲ್ ಇಂಡಿಯಾನ ನೀವೆಲ್ಲ ಕೇಳಿರ್ತೀರ. ಅಂಡರ್ ಸ್ಕಿಲ್ ಇಂಡಿಯಾದಲ್ಲಿ ನಮ್ಮ ಪ್ರಧಾನಮಂತ್ರಿಯವರ ಆಸೆ ಪ್ರಕಾರ 78 ವರ್ಷ ಆಗಿದೆ ನಮ್ಮ ದೇಶ ಸ್ವತಂತ್ರ ಬಂದು. ಅದಕ್ಕೋಸ್ಕರ ಅವರು ಬರೋ ವರ್ಷದಲ್ಲಿ ಅಪ್ ಟು 80 ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅನ್ನೋದು ಅವ್ರ ಆಸೆ. ಅದಕ್ಕೋಸ್ಕರ ಇದು 480 ಕೋಟಿ ಪ್ರಾಜೆಕ್ಟ್ ಅಕ್ರಾಸ್ ಇಂಡಿಯಾ ಟು ಡೂ ದಿಸ್, where 240 crore rupees is coming from the central government and 240 crores from Ethnotech. This is a 50-50% equal contribution. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಶಕುಂತಲಾ ಪಾಟೀಲ್ ಜಾವಳಿ ಅವರ ವಿರಚಿತ ಬೆಳಕು ತುಂಬಿದ ಭಾವ ಹಾಗೂ ಅನುಭವ ಅಮೃತ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಜರುಗಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಹಿರಿಯ ಲೇಖಕಿ ಶಕುಂತಲಾ ಪಾಟೀಲ್ ಜಾವಳಿ ಅವರ ವಿರಚಿತ ಬೆಳಕು ತುಂಬಿದ ಭಾವ ಹಾಗೂ ಅನುಭವ ಅಮೃತ ಕೃತಿಗಳ ಜನಾರ್ಪಣೆ ಕಾರ್ಯಕ್ರಮವು ದಿನಾಂಕ 11 ಫೆಬ್ರವರಿ 2024 ರವಿವಾರ ಬೆಳಗ್ಗೆ 10:45 ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೃತಿಗಳ ಜನಾರ್ಪಣೆಗಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿಯಸ್ ಅಪ್ಪ ಆಗಮಿಸಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಮಾದನ ಹಿಪ್ಪರಗಾದ ಶ್ರೀ ಶಿವಲಿಂಗೇಶ್ವರ ಮಠದ ಪೂಜ್ಯ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ವಹಿಸಿದ್ದರು. ಆಶಯ ನುಡಿಗಳನ್ನಾಡಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಹಿರಿಯ ಶರಣ ಚಿಂತಕರಾದ ಶರಣಬಸಪ್ಪ ಪಾಟೀಲ್ ಜಾವಳಿ ವಹಿಸಿದ್ದರು. ಬೆಳಕು ತುಂಬಿದ ಭಾವ ಕೃತಿ ಪರಿಚಯ ಮಾಡಲು ಕಲಬುರಗಿಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಹಾಗೂ ಅನುಭವ ಅಮೃತ ಕೃತಿ ಪರಿಚಯಕ್ಕಾಗಿ ಫರತಾಬಾದಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಇಂದುಮತಿ ಪಿ ಪಾಟೀಲ್ ಆಗಮಿಸಿದ್ದರು. ಡಾಕ್ಟರ್ ಕೆ ಗಿರಿಮಲ್ಲ ನಿರೂಪಣೆ ಮಾಡಿದರು. ವಿಶೇಷ ಸತ್ಕಾರ ಸ್ವೀಕರಿಸಲು ಡಾಕ್ಟರ್ SM ಹಿರೇಮಠ್, AK ರಾಮೇಶ್ವರ್, ಡಾಕ್ಟರ್ ವಿಕ್ರಮ್ ವಿಸಾಜಿ, ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್ ಆಗಮಿಸಿದ್ದರು.
ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಯಶವಂತರಾಯ ಅಷ್ಟಗಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು ಪ್ರಪ್ರಥಮವಾಗಿ ತಾನು ಯಾವ ಪುರುಷನಿಗೆ ಕಡಿಮೆ ಇಲ್ಲ ಎಂಬುದು ಈ ಕಲ್ಯಾಣ ಕರ್ನಾಟಕದ ಸ್ತ್ರೀಯರು ಸಾಬೀತು ಮಾಡುವ ಮೂಲಕ ಅತಿ ದೊಡ್ಡ ಸಂಪ್ರದಾಯ ನಮ್ಮದಾಗಿ ಹಾಕಿದ್ದಾರೆ. ಈ ಹಾದಿಯಲ್ಲಿ ಹಿಡಿದು ನಡೆದಿರುವ ಅನೇಕ ಹೆಣ್ಣು ಮಕ್ಕಳಲ್ಲಿ ಶ್ರೀಮತಿ ಶಕುಂತಲಾ ಪಾಟೀಲ್ ಕೂಡ ಒಬ್ಬರಿದ್ದಾರೆ ಎಂದು ನಾವು ಹೇಳಬಹುದು. ಇವರ ಕೃತಿಗಳು ನಾನು ಲೋಕಾರ್ಪಣೆ ಮಾಡುತ್ತಿರುವುದು ಇದು 2ನೇ ಬಾರಿ. ಸೋದರಿಯರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬೆಳಕು ತುಂಬುವ ಭಾವ, ಅನುಭವಾಮೃತ ಕೃತಿ ಕನ್ನಡ ಸಾಹಿತ್ಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಬರೆದಿದ್ದಾರೆ 2 ಕೃತಿಗಳು. ಜೊತೆಯಲ್ಲಿ ಅವರ ದಾಂಪತ್ಯ ಜೀವನದ 50ನೇ ವರ್ಷ, ಅದಕ್ಕಾಗಿ ಇಬ್ಬರು ದಂಪತಿಗಳಿಗೆ ಮದುವೆಯ 50ನೇ ವರ್ಷದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಹಾದಾಸರು ಶರಣರು ಇಬ್ಬರಿಗೂ ಆಯುಷ್ಯ ಆರೋಗ್ಯ ನೀಡಿ 100 ವರ್ಷದ ದಾಂಪತ್ಯ ಜೀವನ ನೀಡಲೆಂದು ನಮ್ಮ ಭಾರತೀಯ ಸಂಸ್ಕೃತಿಗೆ ಇವರಿಬ್ಬರು ಬಹಳ ದೊಡ್ಡ ಉದಾಹರಣೆ ಆಗಿದ್ದಾರೆ. ನಮ್ಮ ತೆಗಿಲ್ತಿಪ್ಪಿ ಅಣ್ಣವ್ರು ಹೇಳೋದು, ಇವತ್ತು ನಾಳೆ ಮದುವೆ ಆಗಿರ್ತಾರೆ, ಡೈವರ್ಸ್ ನಿಂತ್ಬಿಡ್ತಾರೆ. ಆದರೆ ಇವತ್ತಿನ ಭಾರತೀಯ ಇತಿಹಾಸಕ್ಕೆ ಒಳ್ಳೆಯ ಸಂಸ್ಕೃತಿ ಉದಾಹರಣೆ ಇವರಿಬ್ಬರು ಆಗಿದ್ದಾರೆ. ಇವರಿಬ್ಬರಿಗೂ ಜೋರಾದ ಚಪ್ಪಾಳೆಯನ್ನು ಎರಡು ಕೃತಿಗಳು ಅರ್ಥಪೂರ್ಣವಾಗಿ ಓದಲೇಬೇಕಾದ ಪುಸ್ತಕಗಳು. ಅವರು ಈ ಇಬ್ಬರು ಸೋದರಿಯರು ಮಾತನಾಡುತ್ತಾರೆ, ಅದನ್ನು ನಾವು ಕೇಳೋಣ. ನಾನು ಅವರ 50 ವರ್ಷದ ದಾಂಪತ್ಯ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಆಡುತ್ತೇನೆ. ಶಕುಂತಲಾ ಅವರು ತವರು ಮನೆ ಮತ್ತು ಗಂಡನ ಮನೆ ಎರಡೂ ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ಮನೆತನಗಳು. ಆಧ್ಯಾತ್ಮಿಕ ಪರಂಪರೆಯ, ಸಾಹಿತ್ಯಿಕ ಪರಂಪರೆಯ, ಸಾಮಾಜಿಕ ಜವಾಬ್ದಾರಿಯಿಂದ ಆ ಮನೆತನದವರು ಇದ್ದಾರೆ ಎಂಬುದು ಮುಖ್ಯವಾಗಿದೆ. ಅದು ಒಂದು ರೀತಿಯ ತಪಸ್ಸು ಕೂಡ ಮಾಡ್ತಾರೆ. ಅವರು ಶರಣರು ಇಷ್ಟು ದೊಡ್ಡ ಭಕ್ತಿ ಇದೆ ಅವ್ರದ್ದು. ಆ ಮನೆತನದಲ್ಲಿ ಅಪ್ಪ ಹಿಡಿದ್ರು, ಅವರ ಜವಳಿಗೆಯಲ್ಲಿ 100 ವರ್ಷ ಪುರಾಣ ಮಾಡಿದ್ದಾರೆ. ಅವರ ಅಪ್ಪ ಹಿಡಿದು ಪ್ರತಿಯೊಂದು ಸಣ್ಣ ಮಗುವಿನಲ್ಲಿ ಕೂಡ ಶರಣರ ನಾಮ ತುಂಬಿದೆ, ಭಕ್ತಿ ತುಂಬಿದೆ. ಮತ್ತು ಆ ಭಕ್ತಿಯಿಂದ ಶಕ್ತಿ ಮಾಡ್ಕೊಂಡು ಅವ್ರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾರೆ. ನನಗೆ ಈ ಮನೆತನದಲ್ಲಿ ಉದಾಹರಣೆ ಅಂತ ನಾನು ಹೇಳ್ಬೋದು. ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ವೃದ್ಧಾಶ್ರಮದಲ್ಲಿ ಎಂಎನ್ ದೇಸಾಯಿ ಕಾಲೇಜಿನ ಮುಖ್ಯಸ್ಥರಾದ ಸಂದೀಪ್ ದೇಸಾಯಿ ಅವರ ಸುಪುತ್ರನ ಹುಟ್ಟುಹಬ್ಬವನ್ನ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಗುರು ಹಿರಿಯರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಎಂದು ಸಂದೀಪ್ ದೇಸಾಯಿ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಹೊರವಲಯದಲ್ಲಿ ಇರುವ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ವೃದ್ಧಾಶ್ರಮದಲ್ಲಿ ತಮ್ಮ ಸುಪುತ್ರನ 3ನೇ ವರ್ಷದ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಿಂದ ಸರಳತೆಯಿಂದ ಆಚರಿಸಿ ವೃದ್ಧಾಶ್ರಮದ ಹಿರಿಯರಿಂದ ಶುಭ ಸಂದೇಶಗಳನ್ನು ಸ್ವೀಕರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಂಎನ್ ದೇಸಾಯಿ ಕಾಲೇಜಿನ ಗೌರವ ಅಧ್ಯಕ್ಷರಾದ ಚಂದ್ರಕಾಂತ್ ದೇಸಾಯಿ, ಕಾರ್ಯದರ್ಶಿಗಳಾದ ಜಗನ್ನಾಥ್ ನಾಗೂರ್, ಶಿಕ್ಷಣ ಪ್ರೇಮಿ ವಿಜಯಲಕ್ಷ್ಮಿ ದೇಸಾಯಿ, ಮಂಜುನಾಥ್ ಬನ್ನೂರ್, ಪ್ರಾಂಶುಪಾಲರಾದ ನಾಗರಾಜ್ ಪಟ್ಟಣಕರ್, ಉಪನ್ಯಾಸಕರಾದ ಡಿಪಿ ಸಜ್ಜನ್, ಅಯ್ಯಪ್ಪ, ಗೀತಾ, ರಾಧಿಕಾ ಗುತ್ತೇದಾರ್, ಪ್ರಿಯಾಂಕಾ ಕರ್ಣಿಕ್, ಆಶಾ ಮೇಡಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಾಯಿ ತೇಜ್ ಕಲಬುರಗಿ ನಗರದ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೀಪ್ ಎನ್ ದೇಸಾಯಿ ಮತ್ತು ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಎಸ್ ದೇಸಾಯಿ ಅವರ ಸುಪುತ್ರನಾದ ಸಾಯಿ ತೇಜ್ ಅವರ 3ನೇ ವರ್ಷದ ಹುಟ್ಟುಹಬ್ಬವನ್ನು ಕಲಬುರಗಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘ ವೃದ್ಧಾಶ್ರಮದಲ್ಲಿ ಇಂದು ಎಲ್ಲ ವಯೋವೃದ್ಧರ ಜೊತೆ ಹಾಗೂ ನಮ್ಮ ಸಿಬ್ಬಂದಿ ಜೊತೆ ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಿಸಿ ಹಿರಿಯರ ಒಂದು ಶುಭಾಶೀರ್ವಾದಕ್ಕಾಗಿ
ಒಂದು ಆಪೇಕ್ಷಣೆ ಮೇರೆಗೆ ಸಾಯಿ ತೇಜ್ ಅವರು ಕೂಡ ನೂರಾರು ಕಾಲ ಸುಖವಾಗಿ ಸಂತೋಷದಿಂದ ಸಕಲ ಸಂಪತ್ತು ಐಶ್ವರ್ಯ ಸಕಲ ಸಂಪತ್ತು ಹಾರೈಸಲೆಂದು ಆಶಿಸುತ್ತಾ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಾ ಇದರ ಉದ್ದೇಶ ಇಷ್ಟೇ, ಹಿರಿಯರನ್ನು ಗೌರವಿಸಬೇಕು, ಹಿರಿಯರ ಒಂದು ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಇರಲಿ, ನಮ್ಮ ಮನೆತನಕ್ಕೆ ಕೂಡ ಒಳ್ಳೆಯಿಂದ ಕೂಡಿರಲಿ ಎಂದು ಆಶಿಸುತ್ತಾ ಇಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ಒಂದು ಸುಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಳ್ಳೆಯ ಕಾರ್ಯ ಏನಪ್ಪ ಅಂತಂದರೆ, ನಮ್ಮ ಮಹಾವಿದ್ಯಾಲಯದ ಸರಳತೆಯ ಸಜ್ಜನಿಕೆಯ ಇನ್ನೊಂದೇ ಹೆಸರು ನಮ್ಮ ಮಹಾವಿದ್ಯಾಲಯದ ಅಧ್ಯಕ್ಷರು ಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಸಂದೀಪ್ ದೇಸಾಯಿ ಅವರ ಸುಪುತ್ರನಾದ ಸಾಯಿ ತೇಜ ಅವರ ಇವತ್ತು ಹುಟ್ಟುಹಬ್ಬವನ್ನು ನಾವು ಒಂದು ಅನಾಥಾಶ್ರಮ ಅನ್ನೋದಕ್ಕಿಂತ ಒಂದು ವೃದ್ಧಾಶ್ರಮದಲ್ಲಿ ಇವತ್ತು ನಾವು ಆಚರಣೆಯನ್ನು ಮಾಡ್ತಿದ್ದೀವಿ. ನಮಗೆ ಅತೀವ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಾಗಿ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. 3ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಿರ್ತಕ್ಕಂಥ ಸಾಯಿ ತೇಜ ಅವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಅಂತಸ್ತನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.